ಸ್ವಾಮಿಲಾನ್ ವೆಲ್ಕಮ್ ಟು ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಸುದೀಪ್ ರೈ ಅವರು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಅಂತ ಹೇಳಿದ್ರೆ, ಆ ಸೌಮ್ಯ ಅನ್ನುವಂತ ಹುಡುಗಿ ಇಲ್ಲಿಗೆ ಬರ್ತಾಳೆ 17 ತಾರೀಕಿಗೆ ಹುಡ್ಕೊಂಡು ಬರ್ತಾಳೆ ಅಂತ ಹೇಳಿದ್ರೆ ಸುದೀಪ್ ಎಲ್ಲಿದ್ದಾನೆ ಅನ್ನುವಂತ ವಿಚಾರದಲ್ಲಿ. ಸುದೀಪ್ 16ನೇ ತಾರೀಕಿಗೆ ತನ್ನ ಮನೆಗೆ ಬಂದಿರ್ತಾನೆ. ಸೊ ಆ ಟೈಮಲ್ಲಿ ಈ ಸೌಮ್ಯ ಹುಡುಕಿಕೊಂಡು ಬರ್ತಾಳೆ ಅವರ ಮನೆಗೆ. ಮೊದಲಿಗೆ ಬಂದು ಇಲ್ಲಿ ಕಾಂತಪ್ಪ ಗೌಡ್ರ ಮನೆಯಲ್ಲಿ ಕೇಳ್ತಾಳೆ ಅಂತ ಹೇಳಿದ್ರೆ ಎಲ್ಲಿ ಆ ಸುದೀಪ್ ರವರ ಮನೆ ಅನ್ನುವಂತಹ ವಿಚಾರದಲ್ಲಿ. ಅದು ಕೂಡ ಕೇಳಿರುವಂತದ್ದು ಹೇಗೆ ಅಂತ ಹೇಳಿದ್ರೆ, ಒಂದಷ್ಟು ಸಾಲ ಆಗ್ಬೇಕು, ಸಾಲ ತಗೊಂಡಿದ್ದಾನೆ, ಫೈನಾನ್ಸ್ ಇಂದ ಬಂದಿರುವಂತದ್ದು ಅಂತ. ಸೊ ಅಲ್ಲಿ ಏನ್ ಕಾಣ್ತಾ ಇದೆ, ಅದು ಸುದೀಪ್ ಮನೆಗೆ ಹೋಗುವಂತಹ ದಾರಿ. ಅರ್ಧದ ದಾರಿಯ ತನಕ ಅವಳು ಹೋಗಿರ್ತಾಳೆ, ನಂತರ ವಾಪಸ್ ಕೂಡ ಹೋಗಿರ್ತಾಳೆ. ನಂತರ ಐ ಮೀನ್ ಏನೋ ಇನ್ಫಾರ್ಮೇಶನ್ ಸಿಕ್ಕಿರ್ಬೇಕು ಇವಳಿಗೆ, ಇವರ ತಾಯಿ ಮತ್ತು ಮಗ ಎಲ್ಲೋ ಹೋಗ್ತಾ ಇದ್ದಾರೆ ಅಂತ ಹೇಳಿ. ನಂತರ ಒಂದು ಕಡೆಯಲ್ಲಿ ಹೋಗಿ ಅಡ್ಡ ಹಾಕಿ ಅಲ್ಲಿ ಒಂದಷ್ಟು ರಂಪಾಟವನ್ನು ಕೂಡ ಮಾಡ್ತಾಳೆ ಇವಳು ಸೌಮ್ಯ. ಸೊ ಈ ಕಾರಣಕ್ಕಾಗಿ ಸುದೀಪ್ ವಿಷ ಸೇವಿಸಿದ್ನ ಅಂತೇಳಿ. ಸೊ ನಮ್ ಜೊತೆಗೆ ಕಾಂತಪ್ಪ ಗೌಡರ್ ಅವರು ಕೂಡ ಇದ್ದಾರೆ ಅಂತ ಹೇಳಿದ್ರೆ, ಸೌಮ್ಯ ಇದೇ ಮನೆಗೆ ಬಂದು ಸುದೀಪ್ ರವರ ಮನೆ ಎಲ್ಲಿ ಅನ್ನುವಂತ ವಿಚಾರದಲ್ಲಿ ಕೇಳಿರುವಂತದ್ದು. ಅವರನ್ನೇ ನಾನು ಮಾತಾಡಿಸ್ತಾ ಹೋಗ್ತೇನೆ. ಸರ್, ಏನ್ ಹೇಳಿದ್ರು? ನಿಮ್ಗೆ ಗೊತ್ತಿತ್ತಾ ಈ ಹುಡುಗಿಯನ್ನು ಮೊದಲೇ ನೋಡಿದ್ರಾ? ನಾವು ಮೊದಲು ನೋಡಲಿಲ್ಲ, ಅವತ್ತೇ ಶುರು ನೋಡಿದ್ದು. ಮಾರ್ಚ್ 17ರಂದು ಮಂಗಳವಾರ ಇಲ್ಲಿ ನಮಗೆ ಸೋಲಾರ್ ಅಳವಡಿಸಲಿಕ್ಕೆ ಬೇರೆ ಜನ ಬಂದಿದ್ದರು. ನಾವು ಊಟ ಮಾಡಿ ಮಧ್ಯಾಹ್ನ ನಾನು ಒಳಗಿದ್ದೆ. ಅಷ್ಟೊತ್ತಿಗೆ ಇವರು ಹೊರಗೆ ಬರುವಾಗ ಅವರಲ್ಲಿ ಕೇಳಿದರು, ಇದು ಇಲ್ಲಿ ಮನೆಯವರು ಇದ್ದಾರಂತ. ಹೌದು, ನನ್ನನ್ನು ಕರೆದ್ರು. ಮತ್ತೆ ನಾನು ಕರೆಯುವಾಗ ಹುಡುಗಿ ನನ್ನಲ್ಲಿ ಕೇಳಿದರು, ಈ ದಾಮರ ಶೆಟ್ಟ ಮನೆ ಯಾವುದಂತ. ನಾನು ಹೇಳಿದೆ, ನಮ್ಮ ಪಕ್ಕದ ಗೇಟಲ್ಲಿ, ಅಲ್ಲಿ ಮುಂದೆ ಹೋದರೆ ಅದು ಅವರ ಮನೆ ಅಂತ. ಈ ಎಲ್ಲಿಂದ ಬಂದಂತ ಕೇಳಿದೆ. ಅದಕ್ಕೆ ಅವಳು ಹೇಳಿದರು, ನಾನು ಉಪ್ಪಿನಗಡೆಯಿಂದ. ಎಂಥ ವಿಷಯ ಅಂತ? ವಿಷಯ ಅವ್ರದ್ದೊಂದು ಸ್ವಲ್ಪ ಫೈನಾನ್ಸ್ ಹಣ ಕಟ್ಟಲಿಕ್ಕುಂಟು, ಸಾಮಾನ್ಯ ಎಷ್ಟು ಆಗ್ಬೋದು, ಅದು 1 ಲಕ್ಷದ ಮೇಲೆ ಉಂಟು ಅಂತ ಹೇಳಿದರು. ಮತ್ತು ನಾನು ವಿಚಾರಣೆ ಮಾಡಲಿಲ್ಲ, ಹೋದ್ಲು ಸೀದಾ. ಮತ್ತೆ ಅಲ್ಲಿ ಹೋಗಿ ಅಲ್ಲಿ ಕೂಲಿ ಕೆಲಸ ಮಾಡುವವರು ಇದ್ದರು, ಒಂದು ಹೆಂಗಸು. ಅವರು ಒಂದೊಂದು ದಿವಸ ನಮ್ಮ ಮನೆಗೆ ಬರ್ತಾರೆ, ಒಂದೊಂದು ದಿವಸ ಅಲ್ಲಿಗೆ ಸಹ ಹೋಗ್ತಾರೆ. ಅಲ್ಲಿ ಮರು ದಿವಸ ನಮ್ಮ ಮನೆಗೆ ಬಂದರು ಆ ಹೆಂಗಸು. ಅವರಲ್ಲಿ ನಾನು ಕೇಳಿದೆ, ಆ ಹುಡುಗಿ ನಿನ್ನೆ ಬಂದವಳು ಮನೆಗೆ ಅಲ್ಲಿ ಬಂದಿದ್ದಾಳ ಯಾರು ಅದಂತ. ಇಲ್ಲ, ಮನೆಯವರೆಗೆ ಬರಲಿಲ್ಲ ಅವಳು. ಅಲ್ಲಿ ನೋಡಿ ಅಲ್ಲಿ ನಮ್ಮ ಮನೆ ನೋಡಿ ಸೀದಾ ಹಿಂದಿರುಗಿ ಬಂದಳು ಅಂತ. ಮಾರ್ಚ್ 23 ತಾರೀಕು ಒಂದು ಫೇಸ್ಬುಕ್ಕಲ್ಲಿ ಒಂದು ಫೋಟೋ ಹಾಕಿದ್ದ ಅವ ಮತ್ತು ಒಂದು ಹುಡುಗಿದ್ದು. ಆಗ ನಮಗೆ ಶಾಕ್ ಆಯಿತು. ನಾವು ಇದೇ ಮಾರ್ಚ್ 2026 ಮಾರ್ಚ್ 23ರಂದು. ಆದರೆ ಇದು ಸುದೀಪ್ ರೈ ಎಂಬ ಅಕೌಂಟನ್ನು ಆ್ಯಕ್ಚುಲಿ ಮತ್ತೆ ಕೇಳಿದಾಗ ಮಾಹಿತಿ ಬಂದ ಪ್ರಕಾರ ಇವನ ಮೊಬೈಲ್ ಅವಳ ಹತ್ರ ಇದೆ. ಆದ ಕಾರಣ ಸುದೀಪ್ ರೈ ಎಂಬ ಫೇಸ್ಬುಕ್ ಅಕೌಂಟನ್ನು ಅವಳು ನಿರ್ವಹಣೆ ಮಾಡ್ತಿದ್ಲು. ಆದ ಕಾರಣ 23 ಮಾರ್ಚ್ ಅಂದು ಅವಳು ಇಬ್ಬರು ಒಟ್ಟಿಗೆ ಇರೋ ಫೋಟೋವನ್ನು ಹಾಕಿದ್ಲು. ಆದರೆ ಸುದೀಪ್ ಡೆತ್ ಆದ ದಿನ ಆ ಅಕೌಂಟನ್ನು ಪುನಃ ಪರಿಶೀಲಿಸಿದಾಗ ಫೇಸ್ಬುಕ್ನಲ್ಲಿ ಆ ಎರಡು ಫೋಟೋ ಸಹ ಡಿಲೀಟ್ ಆಗಿತ್ತು. ಎರಡನೇ ವಿಷಯ ಏನಂದರೆ, ಆ ಫೋಟೋ ಹಾಕಿದ್ದು ರಿಜಿಸ್ಟ್ರೇಷನ್ ಫೆಬ್ರವರಿ 17ಕ್ಕೆ ಆದರೂ ಕೂಡ ರಿಜಿಸ್ಟ್ರೇಷನ್ ಆಗಿ 1 ತಿಂಗಳು 6 ದಿನ ನಂತರ ಈ ಮದುವೆದು ಫೋಟೋ ಹಾಕಿದ್ದು. ಮದುವೆ ಮರುದಿನ ಹಾಕಬೇಕಿದ್ದು ಫೋಟೋ, ಅದು 1 ತಿಂಗಳು 6 ದಿನ ಬಿಟ್ಟಿಯಾಗಿ ಹಾಕಿದ್ಲು. ಅದು ತುಂಬ ಸಂಶಯಕ್ಕೆ ಎಡೆ ಮಾಡಿಕೊಡ್ತದೆ. ಇದು ಒಂಥರ ಹನಿ ಟ್ರ್ಯಾಪ್ನಾಗಿ ಕಾಣ್ತದೆ. ಇದ್ರ ಹಿಂದೆ ಯಾರಿದ್ದಾರೆ ಅದರದ್ದು ಸಹ ಒಂದು ತನಿಖೆ ಆಗಬೇಕು. ಎರಡನೇದಾಗಿ ಅವಳು ಬಂದ ಸ್ಕೂಟ್ರಿ ಅದನ್ನು ಪುಣೆ ರಿಟರ್ನ್ ತಗೊಂಡು ಹೋದ್ರು, ಅದು ಸಹ ಒಂದು ತನಿಖೆ ಆಗಬೇಕು. ಯಾಕಂದರೆ ಅದರ ಹಿಂದೆ ಯಾರು ಇದ್ದಾರೆ, ಇಲ್ಲದ್ರೆ ಅವಳು ಅಷ್ಟು ಕಾರ್ಕಳದಿಂದ ಈ ಊರಿಗೆ ಅಷ್ಟು ಬೆಲೆಗೆ ಸುಲಭದ ಬೆಲೆಗೆ ಚಾನ್ಸ್ ಇಲ್ಲ. ಮತ್ತೊಂದು ವಿಷಯ ಏನಂದರೆ, 29 ತಾರೀಕಿಗೆ ಅವಳು ಇನ್ಸ್ಟಾಗ್ರಾಮಿದ್ದು ಅಕೌಂಟಲ್ಲಿ ಸೌಮ್ಯ ಶೆಟ್ಟಿದ್ದದನ್ನು ಹಿಮಾನಿ ಎಂದು ಸಹ ಬದಲಾವಣೆ ಮಾಡಿದ್ದಾಳೆ. ಮತ್ತು ಈಗ ಸುದೀಪ್ ಒಬ್ಬನದ್ದೇ ಕೇಸ್ ಆದರೂ ನಾವು ನಂಬುವ ಹಾಗಿಲ್ಲ, ಯಾಕಂದರೆ ಇರ್ಬೋದು. ಆದರೆ ವೇಣುಗೋಪಾಲ್ ಮತ್ತು ಇನ್ನಿತರು ನೋಡುವಾಗ ಅದರ ಬ್ಯಾಕ್ಗ್ರೌಂಡು ತುಂಬ ಡೆಪ್ತ್ ಇದೆ ಅಂತ ನನ್ನ ಅನಿಸಿಕೆ. ನಾನು ಇವಾಗಲೇ ಹೇಳಿದಾಗೆ ಕಾಂತಪ್ಪ ಗೌಡ್ರ ಮನೆಗೆ ಬಂದು ಆ ಯುವತಿ ಕೇಳ್ತಾಳೆ ಸೌಮ್ಯ ಅಂತ ಹೇಳಿದ್ರೆ ಎಲ್ಲಿ ಸುದೀಪ್ ರೈರವರ ಮನೆ ಅನ್ನುವಂಥ ವಿಚಾರದಲ್ಲಿ. ನಂತರದಲ್ಲಿ ಅಲ್ಲಿ ಸಿಗದೇ ಇದ್ದ ಕಾರಣಕ್ಕಾಗಿ ಸುದೀಪ್ ರೈ ಎಲ್ಲಿ ಹೋಗಿದ್ದಾನೆ ಅನ್ನುವಂಥ ವಿಚಾರದಲ್ಲಿ ಬೆನ್ನಟ್ಟಿಕೊಂಡು ಬಂದಾಗ ಸುದೀಪ್ ರೈ ಮತ್ತು ಅವನ ತಾಯಿ ಕಾರಲ್ಲಿ ಇರ್ತಾರೆ. ಇದೇ ಪದವಿ ಪೂರ್ವ ಕಾಲೇಜ್ ನೆಲ್ಯಾಡಿ ಏನಿದೆ ಅದರ ಎದುರುಗಡೆಗೂ ಕೂಡ ಸಿಗ್ತಾನೆ ಸುದೀಪ್ ಸೌಮ್ಯಳಿಗೆ. ಆ ಫೋಟೋ ವಿಜುವಲ್ಸ್ ಅನ್ನು ನಿಮಗೆ ನೋಡಿದ್ರೂ ಕೂಡ ಗೊತ್ತಾಗುತ್ತೆ. ಇದೇ ನ್ಯಾಷನಲ್ ಹೈವೇಯಲ್ಲಿ, ನ್ಯಾಷನಲ್ ಹೈವೇ ಒಂದಷ್ಟು ಗಾಡಿ ಕೂಡ ಹೋಗ್ತಾ ಇರುತ್ತೆ, ಒಂದಷ್ಟು ಜನ ಕೂಡ ಇರ್ತಾರೆ. ಅದರಲ್ಲಿ ಬಂದು ಏಕಾಏಕಿಯಾಗಿ ಬೈಯೋಕೆ ಶುರು ಮಾಡ್ತಾಳೆ ಅನ್ನುವಂಥ ವಿಚಾರದಲ್ಲಿ ತಾಯಿ ಕೂಡ ಹೇಳಿರುವಂಥದ್ದು. ಅವ್ಯಾಚ್ಯವಾಗಿ ಬೈಯೋಕೆ ಶುರು ಮಾಡ್ತಾರೆ, ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ ಅಂತ ಹೇಳಿದ್ರೆ ಪಕ್ಕದವರು ಎಲ್ಲರೂ ಕೂಡ ಪರಿಚಯದವರು ನೋಡ್ತಾ ಇರ್ತಾರೆ ಅನ್ನುವಂಥ ವಿಚಾರದಲ್ಲಿ.
ಸೊ ಕೈಕಾಲು ಕೂಡ ಹಿಡಿತಾನೆ ಅನ್ನುವಂಥದ್ದು ಕೂಡ ಹೇಳಿರುವಂಥದ್ದು ತಾಯಿ. ಕೈಕಾಲು ಕೂಡ ಹಿಡಿಯೋಕೆ ಹೋಗ್ತಾನೆ, ದಯಮಾಡಿ ಇಲ್ಲಿ ಗಲಾಟೆಯನ್ನು ಮಾಡಬೇಡ ಅನ್ನುವಂಥ ವಿಚಾರದಲ್ಲಿ. ಮನೆಯವರು ಹೇಳಿದ ಪ್ರಕಾರ ಈ ಯುವತಿಗೆ ಗಲಾಟೆ ಮಾಡಿ ಅಭ್ಯಾಸ ಆಗಿದೆ ಅಂತೇಳಿ, ಎಲ್ಲರ ಹತ್ರನೂ ಕೂಡ ಗಲಾಟೆ ಮಾಡಿ ಅಭ್ಯಾಸ ಆಗಿದೆ, ಬೀದಿಯಲ್ಲಿ ರಂಪಾಟ ಮಾಡುವಂಥದ್ದು ಅಥವಾ ಈ ರೀತಿ ಅವ್ಯಾಚ್ಯವಾಗಿ ಬೈಯುವಂಥದ್ದು, ಹುಡುಗಿ ಅಥವಾ ವಿಕ್ಟಿಮ್ ಕಾರ್ಡ್ ಅನ್ನು ಇಟ್ಕೊಂಡು ಬಳಸುವಂಥದ್ದು ಎಲ್ಲ ಅಂತ ಹೇಳಿ. ಒಂದು ವೇಳೆ ಈ ರೀತಿಯಾಗಿ ರಂಪಾಟ ಮಾಡಿದ್ರೆ ಖಂಡಿತವಾಗ್ಲೂ ಇವನಿಗೆ ಸ್ವಲ್ಪ ಮುಜುಗರ ಆಗುತ್ತೆ, ನಂತರದಲ್ಲಿ ನಾನು ಹೇಳಿದಾಗೆ ಕೇಳ್ತಾನ ಅನ್ನುವಂಥ ಮೈಂಡ್ ಸೆಟ್ ಇಟ್ಕೊಂಡು ಬಂದ್ಲಾ ಅಂತೇಳಿ ಈ ಹುಡುಗಿ. ಸೊ ಇದೇ ಅವನ ಸಾವಿಗೆ ಮುಖ್ಯ ಕಾರಣ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇದರಿಂದ ನೊಂದಂತಹ ಆ ಸುದೀಪ್ ರೈ ಏನೋ ವಿಷ ಸೇವಿಸಿ ಆತ್ಮಹತ್ಯೆಯನ್ನು ಕೂಡ ಮಾಡಿರುವಂಥದ್ದು. ಸೊ ಈಗ ತಾಯಿಗೆ ಮಗನಿಲ್ಲ, ಈ ಹುಡುಗಿಯ ಹುಚ್ಚಾಟದಿಂದ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ಹುಡುಗಿಯ ಬಗ್ಗೆ ಒಂದಷ್ಟು ಜನ ಮಾತಾಡಿರೋರು ಇದ್ದಾರೆ, ಈ ರೀತಿಯಾಗಿ ಮಾತಾಡಿರುವಂಥದ್ದು ಮಾಡಿರುವಂಥದ್ದು ಅಂತೇಳಿ. ಅಂತ ಹೇಳಿದ್ರೆ ಮೋಸ ಮಾಡೋದು, ಲವ್ ಮಾಡೋದು, ರಿಜೆಕ್ಟ್ ಮಾಡೋದು, ಕಡೆಗೆ ಇವನು ಪಾಪದ ಯುವಕ ಸಿಕ್ಕಿದ ಅಂತೇಳಿ. ನಾನು ಅವರ ಮನೆಗೂ ಕೂಡ ಹೋದೆ, ಒಳ್ಳೆಯ ಮನೆ, ಒಂದಷ್ಟು ತೋಟ ಇದೆ. ಸೊ ಈ ಹುಡುಗಿಯ ಮನೆಯವರು ಕೂಡ ಈ ಯುವಕನ ಮನೆಗೆ ಬಂದಿದ್ರು, ಫೈನಾನ್ಷಿಯಲ್ ಆಗಿ ಸ್ವಲ್ಪ ಗಟ್ಟಿಯಾಗಿದ್ದಾರೆ, ಇವನನ್ನೇ ಫಿಕ್ಸ್ ಮಾಡುವ ಅನ್ನುವಂಥ ರೀತಿಯಲ್ಲಿ ಇದ್ಲ ಈ ಹುಡುಗಿ ಅನ್ನುವಂಥ ವಿಚಾರದಲ್ಲಿ ಕೂಡ ನಮಗೆ ಪ್ರಶ್ನೆ ಕೂಡ ಮಾಡುವಂಥದ್ದು. ಯಾಕಂತ ಹೇಳಿದ್ರೆ ಒಂದಷ್ಟು ಜನರಿಗೆ ಮೋಸವನ್ನು ಕೂಡ ಮಾಡಿದ್ದಾಳೆ, ಕಡೆಯದಾಗಿ ಅವರಿಗೆ ಲೈಫ್ ಸೆಟ್ಲ್ ಆಗಬೇಕು, ಯಾರನ್ನಾದರೂ ಇಟ್ಕೊಂಡು ಲೈಫ್ ಸೆಟ್ಲೇ ಮಾಡಬೇಕು ಅಂತೇಳಿ ಮಾತುಕತೆ ಆಗಿದ್ದು ಅಷ್ಟೇ. ಅವರ ಮನೆಯವರಿಗೆ ಮತ್ತು ಇವರ ಮನೆಯವರಿಗೆ ಒಂದಷ್ಟು ಮಾತುಕತೆ ಆಗಿದೆ, ಮನೆಗೆ ಹೋಗಿ ಬಂದಿದ್ದಾರೆ, ಬಟ್ ಮದುವೆ ಅಂತೇಳಿ ಎಲ್ಲೂ ಕೂಡ ಫೈನಲ್ ಆಗಿಲ್ಲ. ಏಕಾಏಕಿ ರಿಜಿಸ್ಟರ್ ಮ್ಯಾರೇಜ್ ಆಗ್ತಾರೆ ಅಂತ ಹೇಳಿದ್ರೆ ಕಾರಣ ಏನು? ಅದು ಕೂಡ ತನ್ನ ತಂಗಿಯ ಮೊಬೈಲ್ಗೆ ಒಂದು OTP ಬರುತ್ತೆ ರಿಜಿಸ್ಟರ್ ಮ್ಯಾರೇಜ್ ಇದ್ದು, ಅದನ್ನು ಬೆನ್ನಟ್ಟಿದಾಗ ಗೊತ್ತಾಗಿರುವಂಥದ್ದು ಏಕಾಏಕಿಯಾಗಿ ಯಾಕೆ ಈ ರಿಜಿಸ್ಟರ್ ಮ್ಯಾರೇಜ್ ಆಗ್ತಾರೆ ಅನ್ನುವಂತಹ ವಿಚಾರದಲ್ಲಿ. ಸೊ ಆಗ ಪ್ರತಿಯೊಂದು ವಿಚಾರ ಮನೆಯವರಿಗೂ ಕೂಡ ಗೊತ್ತಾಗ್ತಾ ಹೋಗುತ್ತೆ, ಇವಳಿಗೆ ಇದ್ದಂಥ ಅಫೈರ್ಸ್ ಎಲ್ಲನೂ ಕೂಡ. ಈ ಕಾರಣದಿಂದಾಗಿ ಮನೆಯವರಿಗೆ ಗೊತ್ತಾಯ್ತು ಅಂಥೇಳಿ ಅನ್ನುವಂಥ ಕಾರಣಕ್ಕಾಗಿ ಈ ಹುಡುಗಿ ಇವನನ್ನು ಮನೆಯವರೆಗೆ ಬರೋಕೆ ಬಿಡ್ಲಿಲ್ಲ, ಮನೆಯವರಿಗೆ ಟಚ್ಚಲ್ಲಿ ಇರೋಕೆ ಇಡ್ಲಿಲ್ವಾ ಅಂತೇಳಿ. ಅಂತೇಳಿದ್ರೆ ನನ್ನ ಜೊತೆಗೇನೆ ಇರಬೇಕು, ಯಾವುದೇ ಕಾರಣಕ್ಕೂ ಕೂಡ ಮನೆಗೆ ಹೋಗಬಾರ್ದು, ಮನೆಗೆ ಹೋದ್ರೆ ಖಂಡಿತವಾಗ್ಲೂ ನನ್ನ ಜೊತೆಗೆ ಅವನು ಇರೋದಿಲ್ಲ ಅನ್ನುವಂಥ ವಿಚಾರದಲ್ಲಿ ಏನಾದರೂ ತಿಳ್ಕೊಂಡ್ಲಾ. ಸೊ ಈ ಕಾರಣಕ್ಕಾಗಿ ಇವನನ್ನು ಹತೋಟಿಯಲ್ಲಿ ಇಡೋಕೆ ಇವಳು ಪ್ರಯತ್ನ ಪಡ್ತಾ ಇದ್ಲ ಅಂತೇಳಿ. ಅದರಿಂದಾಗಿ ಇಲ್ಲಿ ಮನೆಯವರು ನೋಡಿದ್ದಾರೆ, ತಾಯಿ ಎದುರೇ ಮುಜುಗರ ಆಯಿತು ಅಂಥೇಳಿ ಇವನು ಆತ್ಮಹತ್ಯೆ ಮಾಡಿಕೊಂಡ ಅಂತೇಳಿ. ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, ಇಲ್ಲಿ ಅವಳು ಆಕ್ಟಿವೋದಲ್ಲಿ ಬರ್ತಾಳೆ ಅಲ್ವಾ, ಹೋಗಿರುವಂಥದ್ದು ಇವನ ಗಾಡಿಯಲ್ಲಿ, ಏನೋ ಬೆಳ್ತಂಗಡಿಯಲ್ಲಿ ತಾಯಿಯನ್ನು ಬಿಟ್ಟು ಇವನ 4-ವೀಲರಲ್ಲೇ ಅವಳು ಹೋಗ್ತಾಳೆ. ಬಟ್ ಇಲ್ಲಿದ್ದಂತಹ ಆಕ್ಟಿವೋವನ್ನು ಯಾರು ಕೊಂಡೋದ್ರು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಮನೆಯವರು. ಇಲ್ಲಿ ಯಾರು ಕಾಂಟ್ಯಾಕ್ಟ್ ಇತ್ತು, ಇಲ್ಲಿಯವರೆಗೆ ಬಂದು ತನ್ನ ಆಕ್ಟಿವೋವನ್ನು ಯಾರು ಕೊಂಡೋದ್ರು ಅನ್ನುವಂಥ ಪ್ರಶ್ನೆ ಕೂಡ ಮೂಡುವಂಥದ್ದು ಮನೆಯವರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಕೂಲಂಕುಷವಾಗಿ ತನಿಖೆ ಮಾಡಬೇಕು. ಆ ಕಾಲೇಜ್ನ ಎದುರುಗಡೆಗೆ ಏನೆಲ್ಲ ನಡೆದಿತ್ತು ಅನ್ನುವಂತಹ ವಿಚಾರದಲ್ಲೇ ನಿಮಗೆ ವಿವರಿಸ್ತಾ ಹೋದೆ ನಾನು. ಸೊ ಆ ಟೈಮಲ್ಲಿ ಹೊರಗಡೆ ಬಂದು ನೋಡಿದಂತಹ ಪ್ರಿನ್ಸಿಪಾಲ್, ಆ ಕಾಲೇಜ್ನ ಪ್ರಿನ್ಸಿಪಾಲ್ ಎಲಿಯಾಸ್ ನಮ್ಮ ಜೊತೆಗೆ ಇದ್ದಾರೆ, ಅವ್ರು ನಾನು ಮಾತಾಡಿಸಿ ಹೋಗ್ತೇನೆ. ಸರ್, ನೀವು ಬಂದು ನೋಡಿದಾಗ ಅಲ್ಲಿ ಏನೇನು ನಡೀತಿತ್ತು ಅಂತ? ನಾನು ಅಲ್ಲಿ ಬಂದು ನೋಡುವಾಗ ಮಾರ್ಗದಲ್ಲಿ ಒಂದು ಕಾರ್ ನಿಂತಿತ್ತು. ಕಾರ್ನಿಂದ ಒಬ್ಬರು ಪ್ರಾಯವಾದಂತಹ ಒಬ್ಬರು ಮಹಿಳೆ ಅಲ್ಲಿ ಕೂತಿದ್ದರು. ನಾವು ನಮ್ಮ ಕಾಲೇಜ್ ಇರುವಂಥದ್ದು ಸ್ವಲ್ಪ ಗುಂಡಿಯೊಳಗಿರೋ ಕಾರಣ ಈ ಕಾರು ಮತ್ತು ಅದರ ಆ ಕಡೆ ನಿಂತಹ ವ್ಯಕ್ತಿ ಯಾರು ನಮಗೆ ಸ್ಪಷ್ಟ ಇರಲಿಲ್ಲ. ಅದರ ಸೌಂಡ್ ಕೇಳ್ತಾ ಇತ್ತು. ಏನು ಅಂತ ಮಹಿಳೆಗೆ ಕೇಳಬೇಕಿದ್ರೆ ಅದೇನಿಲ್ಲ, ಅದು ಅವರಿಬ್ಬರೊಳಗಿರುವಂಥ ಒಂದು ವಿಚಾರ ಅಂತ ಹೇಳಿದರು. ನಾವಲ್ಲಿ ನೋಡ್ತಾ ಇದ್ದೆವು. ಸ್ವಲ್ಪ ತಾದ ಮೇಲೆ ಜನ ಎಲ್ಲ ಬಂದು ಸೇರ್ತಾ ನೋಡ್ತಾ ಇದ್ದರು. ಅಷ್ಟೊತ್ತಿಗೆ ಆ ಕಾರಲ್ಲಿ ಕೂತಂತಹ ಪುರುಷ ಅವರು ಗಡ್ಡಧಾರಿ ಆಗಿದ್ದ ಕಾರಣ ನನಗೆ ಅವರ ಗುರುತ ಸರಿಯಾಗಿ ಗೊತ್ತಾಗಿಲ್ಲ. ಅವರು ಹೊರಗಡೆ ಬಂದು ಆ ಸ್ಕೂಟಿಯನ್ನು ತೆಗೆದು ನೇರ ಇಟ್ಟು ಅವರಿಗೆ ಒಳಗೆ ಬಂದು ಮಾತನಾಡಲಿಕ್ಕೆ ಹೇಳೋದನ್ನು ಕೇಳಿದೆ. ಅಷ್ಟೊತ್ತಿಗೆ ಬೇರೆ ಬೇರೆ ಜನ ಸೇರಿದರು. ಈ ಮಹಿಳೆ, ಸ್ಕೂಟಿಯಲ್ಲಿ ಬಂದಂಥ ಮಹಿಳೆ, ಅವರು ಸ್ಕೂಟಿ ಸ್ಟಾರ್ಟ್ ಮಾಡಿಕೊಂಡು ಉಪ್ಪಿನಂಗಡಿ ಕಡೆಗೆ ಇರುವಂಥ ಮಾರ್ಗದಲ್ಲಿ ಹೋಗೋದನ್ನು ನೋಡಿದ್ದೇನೆ. ಆಮೇಲೆ ಇತ್ತೀಚೆಗೆ ನನಗೆ ಗೊತ್ತಾಗಿದೆ ಅವ ನಮ್ಮ ಓಲ್ಡ್ ಸ್ಟೂಡೆಂಟ್ ಅಂತ. ಯಾಕಂದರೆ ಅವ ಗಡ್ಡ ಧರಿಸಿದ ಕಾರಣ ನಮಗೆ ಹೆಚ್ಚು ಗುರುತ ಪತ್ತೆ ಹಚ್ಚಲಿಕ್ಕೆ ಸಾಧ್ಯವಾಗಲಿಲ್ಲ. ಯುವಕನ ತಾಯಿ ಜೊತೆಗೆ ಏನಾದರೂ ಮಾತಾಡಿದ್ರೆ ನೀವು? ನಾನು ಯುವಕನ ತಾಯಿಯಲ್ಲಿ ಏನು ಗಲಾಟೆ ಅಂತ ಕೇಳಬೇಕಿದ್ರೆ ಅದು ಅವರೊಳಗಿರುವಂಥ ಒಂದು ಗಲಾಟೆ ಅಂತ ಅವರು ಕೂಡ ಅದನ್ನಾಗಿ ಅಷ್ಟಕ್ಕೆ ಹೇಳಿ ನಿಲ್ಲಿಸಿಬಿಟ್ರು. ಮತ್ತು ನಮಗೆ ಗುರುತಿಲ್ಲದವರ ಅಲ್ಲದ ಕಾರಣ ನಾನು ಅವರಲ್ಲಿ ಹೆಚ್ಚು ಕೇಳಲಿಕ್ಕೆ ಹೋಗಿಲ್ಲ. ಯಾಕಂದರೆ ಅವರಿಗೆ ಕೇಳಲಿಕ್ಕೆ ಮುಜುಗರ ಆಗ್ತದೆ ಏನು ಅಂತ ನಮಗೆ ಗೊತ್ತಿಲ್ಲ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಸುರೇಶ್ ರವರು ಕೂಡ ಇದ್ದಾರೆ. ಅವರೊಬ್ರು
ಐ ವಿಟ್ನೆಸ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. 17ನೇ ತಾರೀಕಿಗೆ ಬಂದು ಒಂದಷ್ಟು ರಂಪಾಟ ಮಾಡ್ತಾಳೆ ಆ ಹುಡುಗಿ ಸೌಮ್ಯ ಅನ್ನುವಂಥದ್ದು ಇದೇ ಕಾಲೇಜಿನ ಎದುರುಗಡೆಗೆ ಅಂತೇಳಿ ಅವಾಗಲೇ ನಾನು ಹೇಳಿದ್ದೆ. ನೇರ ಸಾಕ್ಷಿಯಾಗಿ ನಮ್ಮ ಜೊತೆಗೆ ಸುರೇಶ್ ಅವರೇ ಇದ್ದಾರೆ, ಅವರು ಕೂಡ ನೋಡಿರುವಂಥದ್ದು. ಅವರು ನಾನು ಮಾತಾಡಿಸ್ತಾ ಹೋಗ್ತೇನೆ. ಏನೆಲ್ಲ ನೋಡಿದ್ರಿ ಸರ್? ನಾನು ಸರ್ ಮೂಲ ಕಾರು ಉಂತಾಯಿರು ಆಲ್ ಬತ್ತದ ಮೂಲ ಅಡ್ಡಬಾರ್ದು ಕಾರು ಉಂತದ್ದು ಕಾರ್ದ ಎದುರುಡು ಆಲ್ ಬೈಕ್ ದೀಡ್ ಸ್ಕೂಟಿನ ಅಡ್ಡ ತೀಡ್ತು ಬಿಯಾನ ಜಪ್ಪಿಯಾರ ಒಂದೊಂದುಲ್ಲ ಮೂಲು ಇಜ್ಜಿನ ಈ ಜತ್ ಜನ ಅಡಿಕ್ಕು ಬೂರುಬೆ ಈ ದಾಯಿ ಮೊಬೈಲ್ ದತ್ತಿಜ ಮೊಬೈಲ್ ದಾಯಿ ಬ್ಲಾಕ್ ಮಂತ ఆయన అమ్మ మూలు ఎదురుడుకొలొందులేరు కన్న నీరు దియొందులేరు దొంబాకొందుండు ఉంబల ఆండల బుడుపుజాలు ఇంకొంచి జನ ಫೋನ್ ಮಂತದು ಒಂದು ಒಪೋಸಿಟ್ ದ ಅಂಗಡಿದಾರು ಪಂಡಿರು ನಿಕ್ಲ ಊರುದಾರು ಈರ್ನ ಬಿನ್ನೆ ಇಂಚಿಂಚ ಹುಡುಗನ ಅಡ್ಡಬಾಡೊಂದುಲ್ಲೇರು ದಾಯ್ತ ಗಂಟಗಟ್ಲ್ಯಾಂಡ್ ಕಿರ್ಚೊಂದುಲ್ಲಾಲು ಮರಳೆದಿನ ಲೆಕ್ಕ ಅಲ್ಲ ಅಂಚಿನ ಅಣಿ ಟ್ಯಾಪ್ ಅಂದಿಂದ ಆನಂದಾಂಡ ಎಂಕ್ಲೇನ್ ಆಲೆಗೆ ಬೋಡಪನೆ ವ್ಯವಸ್ಥೆ ಮಲ್ತದುವ ಕುಜಲ್ ಅದು ಪಾಡದು ಮರಳೆದಿನ ಲೆಕ್ಕ ಇತ್ತಲ್ಲ ನಲಿತೊಂದು ನಾನು ಅಡಿಕ್ಕು ಪಾಡಿ ದೆತ್ತ ಅಡಿಕ್ಕು ಬೂರ್ಬೆ ಈ ಗಾಡಿ ದುಂಬು ದೆತ್ತನೇ ನಾನು ಅಡಿಕ್ಕು ಪಾಡ್ಬೆ ಆತನ ಗಾಯ ಜತ್ತೆ ಬತ್ತೆ ಅಲೆ ನಿಂಚ ಕೈಟು ಪತ್ತದು ಒಯ್ತೊಂದು ಇನ್ನು ಮಂತಿ ಆತನ ಪೊಲೀಸ್ ಸಕ್ಲ ಅಂದು ಆಯರು ಆತನೋಟ ಈ ಜತ್ತು ದಿಜ್ಜಾಂಡು ಆಯ್ ಓದು ನಾ ಸಾಲೆ ಅಂದು ಮುಕ್ಕಲು ಪೂರ ತೂಂದುಲ್ಲೇರು ಅವಲಾಯ ಗೊಂಜಿ ಸೇಮ ಅವನುಂಡು ಬಾಲೆಗಳು ಒಂದಷ್ಟು ರಂಪಾಟ ಕೂಡ ಮಾಡಿರುವಂತಹ ಹುಡುಗಿ. ಸೊ ಇವರು ಐ ವಿಟ್ನೆಸ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ, ಆ ಟೈಮಲ್ಲಿ ನೋಡಿದ್ದಾರೆ. ಸೊ ನೀವು ಏನ್ ನೋಡಿದ್ರಿ ಮೋಹನ್ ರವ್ರೆ? ಅವರು ಗಾಡಿಯಲ್ಲಿದ್ದರು, ಗಾಡಿಯಲ್ಲಿದ್ದರು. ಇವರು ಸುದೀಪ್ ಅವರು ಗಾಡಿಯಲ್ಲಿದ್ದರು. ಗಾಡಿಯಿಂದ ಇಳಿಯುವಷ್ಟೊತ್ತಿಗೆ ಅವಳು ಸೈಡಲ್ಲಿ ಇಳಿದು ರೋಡಿಗೆ ಕಾಲು ಮುಂಡಿ ಹಾಕಿ ಕೂತಿದ್ರು. ರೋಡಲ್ಲಿ ಕೂತಿದ್ರು. ಒಂದ್ಸರಿ ರೋಡಲ್ಲಿ ಕೂತಿದ್ರು, ಮತ್ತೊಂದ್ಸರಿ ಕಾರಲ್ಲಿ ಇದು ಬಡಿತಿದ್ರು, ಕೈ ಕಾಲೆಲ್ಲ ಬಡಿತಿದ್ರು. ಇವನು ಮತ್ತೆ ಇಳಿದು ಬಿಟ್ಟು ಕಾರಲ್ಲೇ ಕೂತು ಹಾಗೆ ಅಂತ ಇದು ಪುಷ್ ಮಾಡಿದ್ರು. ಮತ್ತೆ ಅವರು ಆ ಕಡೆ ಇದು ಮಾಡಿದ್ರು. ಮತ್ತೆಲ್ಲ ಸ್ವಲ್ಪ ಹೊತ್ತು ಇದಾದ್ಮೇಲೆ ಮತ್ತೆ ಪೊಲೀಸ್ನವರು ಬಂದರು. ಇದಿಷ್ಟು ಅಂತ ಹೇಳಿದ್ರೆ ಆ ಯುವಕ ಇಲ್ಲೇ ಆಗಿರುವಂತಹ ಕಾರಣಕ್ಕಾಗಿ ಒಂದಷ್ಟು ಹಿಂಸೆ ಆಗಿತ್ತು ಆ ಯುವಕನಿಗೂ ಕೂಡ. ಸ್ಥಳೀಯರೆಲ್ಲರೂ ಕೂಡ ನೋಡ್ತಾ ಇದ್ರು ಈ ರೀತಿಯಾಗಿ ರಂಪಾಟ ಮಾಡೋದನ್ನು. ಸೊ ಆ ಯುವಕನಿಗೆ ಏನಾಗಿತ್ತು ಅಂತ ಹೇಳಿದ್ರೆ ಮೆಂಟಲಿ ಟಚ್ ಆಗಿತ್ತು. ಸೊ ಆ ಕಾರಣಕ್ಕಾಗಿ ವಿಷ ಸೇವಿಸಿ ಆತ್ಮಹತ್ಯೆ ಕೂಡ ಮಾಡಿಕೊಂಡಿರುವಂತದ್ದು ಅಂತೇಳಿ ಅಂತ ಹೇಳಿದ್ರೆ ಅವನು ಕಲಿತಂತ ಸ್ಕೂಲ್, ಅವನ ಮನೆ ನೆರೆಹೊರೆಯವರು ಎಲ್ಲ ಇದ್ರು. ಆ ಟೈಮಲ್ಲಿ ನೋಡಿದಾಗ ಒಬ್ಳು ಹುಡುಗಿ ಬಂದು ಈ ರೀತಿಯಾಗಿ ರಂಪಾಟ ಮಾಡ್ತಾ ಇದ್ದಾಳೆ, ರೋಡಲ್ಲಿ ಕೂತಾ ಇದ್ದಾಳೆ, ಬಡಿತಾ ಇದ್ದಾಳೆ ನನ್ನ ಕಾರಿಗೆ ಅಂತ ಹೇಳಿ ನೋಡಿದಾಗ ಖಂಡಿತವಾಗ್ಲೂ ಒಂದಷ್ಟು ಹಿಂಸೆ ಹಾಗೆ ಆಗುತ್ತೆ. ಸೊ ಈ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ಅಂತೇಳಿ ಅವರ ತಂದೆ ಕೂಡ ಹೇಳುವಂಥದ್ದಷ್ಟೇ. ಇದು ಮಾತ್ರ ಅಲ್ಲ, ನನ್ನ ಮಗನನ್ನು ಏನೋ ಟ್ರ್ಯಾಪಿಗೆ ಒಳಪಡಿಸಿದ್ದಾರೆ, ಸೊ ಆ ಕಾರಣಕ್ಕಾಗಿ ಈ ರೀತಿಯಾಗಿ ಆಗಿದೆ ಅಂತೇಳಿ ಏನೋ ಹನಿ ಟ್ರ್ಯಾಪ್ ಮಾಡಿದ್ದಾಳೆ ಅವಳು. ಸೊ ಈ ಕಾರಣಕ್ಕಾಗಿ ನನ್ನ ಮಗ ಈ ರೀತಿಯಾಗಿ ಆದ ಅಂತೇಳಿ ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಅಥವಾ ಎಷ್ಟು ಜನರನ್ನು ಇವಳು ಹನಿ ಟ್ರ್ಯಾಪ್ ಮಾಡಿದ್ದಾಳೆ, ಸೊ ಅವರನ್ನೆಲ್ಲ ಫೈಂಡ್ ಔಟ್ ಮಾಡಬೇಕು, ಕಠಿಣವಾದ ಶಿಕ್ಷೆ ಆಗಬೇಕು ಅಂತೇಳಿ.